ಗ್ರೇಟರ್ ಬೆಂಗಳೂರಿನ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಹಂತದ ಪದಾಧಿಕಾರಿಗಳು ಈ ದಿನ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರಿನ ಕಾರ್ಪೊರೇಷನ್ ಚುನಾವಣೆಗಳ ಬಗ್ಗೆ ನಮ್ಮೊಡನೆ ಚರ್ಚೆ ಮಾಡಿ AICC ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ದೇಶದಲ್ಲೇ ಹೊಸ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಬೇಕಂತ ಹೇಳಿ ಕಳೆದ ದೇಶದಲ್ಲೇ ಕಳೆದ ಡಿಸೆಂಬರ್ನಲ್ಲಿ 13, 14, 15 ಸಾಕಷ್ಟು ಜನ ನಾವೆಲ್ಲ ದೆಹಲಿಗೆ ಬಂದಿದ್ರಿ. ಮೊದಲನೇ ದಿನ ಅಡ್ವೈಸರಿ ಕಮಿಟಿ ಅಂತೇಳಿ SC ಮಟ್ಟದಲ್ಲಿ ಸಭೆ ನಡೀತು. ಎರಡನೇ ದಿವಸ ವೋಟ್ ಚೋರಿ ಬಗ್ಗೆ ಸಭೆ ನಡೆದಿದೆ. ಮೂರನೇ ದಿವಸ ನಮ್ಮ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗನ್ನು ನಡೆಸಿದ್ದಾರೆ. ಅಡ್ವೈಸರಿ ಕಮಿಟಿಗೆ ಮಾನ್ಯ ರಾಹುಲ್ ಗಾಂಧಿ ಸಾಹೇಬರು, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಸಭೆಗೆ ಬಂದು ನಮ್ಮ SC ಕಮಿಟಿ ನಡೆಸಿದ್ದಾರೆ. ನಾನು ಹೇಳ್ತಾ ಇರೋದೆಲ್ಲ ತುಂಬ ಇಂಪಾರ್ಟೆಂಟು. ನೀವು ಈ ಸಭೆಯಲ್ಲಿ ಕೇಳ್ತಾ ಇದ್ದೀರಾ ಅಂದರೆ ನೀವು ನ್ಯಾಷನಲ್ ಲೆವೆಲ್ ಮೀಟಿಂಗಲ್ಲೇ ನೀವು ಭಾಗವಹಿಸಿದಂಗೆ ಲೆಕ್ಕ ಅದು. ಸೊ ಹಾಗಾಗಿ ತಮ್ಮ ಅಡ್ವೈಸ್ಗಳನ್ನು ಏನು ತಾವು ಕೊಡ್ತೀವಿ ಇದೆಲ್ಲನೂ ಕೂಡ ಅಡ್ವೈಸರಿ ಕಮಿಟಿ ಮೀಟಿಂಗಲ್ಲಿ ಮಾತಾಡ್ತಕ್ಕಂಥ ಅವಕಾಶಗಳನ್ನು ಕೊಟ್ಟಿದ್ರು. ಅನ್ಫಾರ್ಚುನೇಟ್ಲಿ ನಮಗೆ ಇನ್ನೊಂದು ದಿವಸ ಹೇಳಿದ್ರು, ನಾವು ಮಧ್ಯಾಹ್ನ ದಯವಿಟ್ಟು ಕಲ್ಪಿದ್ವಿ, ನಾವು ಬಂದು ನಾವು ರೀಚಾಗಿ ರಾಹುಲ್ ಗಾಂಧಿ ಸಾಹೇಬರೆಲ್ಲ ಬಂದು ಹೊರಟೋಗಿದ್ವಿ. ಎರಡನೇ ದಿವಸ ವೋಟ್ ಶೋರಿಂಗ್ ಕಾರ್ಯಕ್ರಮ ಆಯಿತು. ನಾವು ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇ ಒಳ್ಳೆಯ ಸಿಗ್ನೇಚರ್ಸ್ನ ತಾವೆಲ್ಲ ಮಾಡಿಕೊಟ್ಟಿದ್ವಿ. AICC ಕೂಡ ಅಭಿನಂದನೆಗಳನ್ನು ಹೇಳಿದ್ದಾರೆ. ಅದರಲ್ಲಿ ವಿಶೇಷವಾಗಿ ರವಿಕುಮಾರ್ ಅಂತ ನಮ್ಮ ಬೆಂಗಳೂರಿನ ಅವರು 28,041 28,041 ಇಂಡಿವಿಜುವಲಿ ಕಲೆಕ್ಟ್ ಸಿಗ್ನೇಚರ್ಸ್ ಪ್ರಾಂಪ್ಟ್ಲಿ. ದೇರ್ ಇಸ್ ನೋ fraud and one man sitting and sign the paper, not that. So you collect signature from the public. Then ಇನ್ನೊಬ್ಬರು ನಮ್ಮ ಬರೀ ಸ್ಟೂಡೆಂಟ್ಸ್ದೇ ಕಲೆಕ್ಟ್ ಮಾಡಿದ್ರು. ಶಿವಮೊಗ್ಗದ ಅವರು ಬರೀ ಸ್ಟೂಡೆಂಟ್ಸ್ದೇ ಕಲೆಕ್ಟ್ ಮಾಡಿದ್ದಾರೆ. ಓನ್ಲಿ ಸ್ಟೂಡೆಂಟ್ಸ್ ಕಲೆಕ್ಟೆಡ್, ಓನ್ಲಿ ಸ್ಟೂಡೆಂಟ್ಸ್ ಸಿಗ್ನೇಚರ್ಸ್. ನಾವು ಕಾಂಗ್ರೆಸ್ ತಮ್ಗೆ ಯಾವತ್ತೂ ಕೂಡ ನಾವು ಅಭಾರಿ ಆಗಿರ್ತೀವಿ ನಿಮ್ಮ ಕೆಲಸಗಳಿಗೆ ಅಂತ ಹೇಳ್ತಾ, ಮತ್ತು ದೇಶದಲ್ಲೇ ವೋಟ್ ಚೋರಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಅತಿ ಹೆಚ್ಚು ಇವರು ತಾವೆಲ್ಲ ಬೆಂಗಳೂರು ಕರ್ನಾಟಕದವರು ಅತಿ ಹೆಚ್ಚು ಜನ ಇದ್ರು ಅಂತಕ್ಕಂಥದ್ದು ಮಾಹಿತಿ ಇದೆ. ಮತ್ತು ನಾವೆಲ್ಲ ರೀಚ್ ಆಗೋಕ್ಕಾಗಲಿಲ್ಲ. ಯಾವುದಾದ್ರು ಪಾಸ್ಪೋರ್ಟ್ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಅಲ್ಲಿ ಬಂದಂಥ ವೇದಿಕೆಯಲ್ಲಿ ಬಂದಂಥ ವಿಚಾರ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದ ಜನ ಬರೋದು ಕೂಡ ಇದಕ್ಕೆ ಸಭೆಗೆ ಹೋರಾಟಕ್ಕೆ ಒಂದು ಗ್ರೂಪ್ ತಂದಿರಲಿಲ್ಲ ಅಂತ ಕೂಡ ಮಾನ್ಯ AICC ಹೇಳ್ತಾರೆ. ಇದೆಲ್ಲದಕ್ಕೂ ಕೂಡ ತಾವೆಲ್ಲರೂ ಕೂಡ ಅಭಿನಂದನೆಗೆ ಭಾಜನರಾಗಿದ್ದಾರೆ. ಮತ್ತು ಮೂರನೇ ದಿವಸ ಏನು ನಮ್ಮ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ತಗೊಂಡು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಕೆಲಸಗಳು, ಮೊದಲನೇದಾಗಿ ಡಿಸೆಂಬರ್ 15ನೇ ತಾರೀಕಿಂದಲೇ ಪಾರ್ಲಿಮೆಂಟರಿ ಚುನಾವಣೆಗಳು ಪ್ರಾರಂಭ ಆಗಿದೆ ಅನ್ನೋದನ್ನು ತಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಅಂದರೆ ನೀವೀಗ 2000 ಹತ್ತಿರ ಮುಂದಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು ಆಲ್ರೆಡಿ. ಸೊ ಪಾರ್ಲಿಮೆಂಟ್ಗೆ ಏನೇನು ಕೆಲಸಗಳನ್ನು ಮಾಡ್ತಾ ಮಾನ್ಯ K. ರಾಜು ಸಾರ್ ಅವರು ಮತ್ತು ನಮ್ಮ ರಾಜೇಂದ್ರ ಪಾಲ್ ಅವರು ಎಲ್ಲ ಕೂಡ ನಮಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೀವು ಇಷ್ಟು ದಿವಸ ಏನಾಗ್ತಿತ್ತು ಅಂದರೆ 100 days 3 months 6 months ಮುಂಚೆ ನಾವು ಚುನಾವಣೆಗಳನ್ನು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾಯಿದ್ವಿ. AICC ಏನು ಚಾಲನೆಯನ್ನು ಕೊಟ್ಟಿದ್ದಾರೆ, ತಾವೆಲ್ಲರೂ ಕೂಡ ಪಾರ್ಲಿಮೆಂಟಿನ ಮುಂದಿನ 29ನೇ ಇಸ್ವಿಗೆ ತಾವೆಲ್ಲರೂ ಕೂಡ ಸನ್ನದ್ಧರಾಗಿದ್ದೀರಿ ಅಂತೇಳಿ ನಾನು ಕೂಡ ಭಾವಿಸ್ಕೊಂಡು ಸನ್ನದ್ಧರಾಗಬೇಕಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳ ಪ್ರಮುಖವಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಪ್ರತಿ ಗ್ರಾಮ ಪಂಚಾಯತಿಗೆ 12 ಜನರ ಸದಸ್ಯರ ಒಂದು ಸದಸ್ಯತ್ವವನ್ನು ತಾವು ಮಾಡಿಕೊಡ್ಬೇಕು ಅಂತೇಳಿ ಜಿಲ್ಲಾಧ್ಯಕ್ಷರುಗಳು ಹೇಳಿದ್ದೀವಿ. ಮತ್ತು ಎಲ್ಲಿ ವಾರ್ಡ್ಗಳಿದೆ, ಅದು ಕಾರ್ಪೊರೇಷನ್ ಇರ್ಬೋದು, ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯತಿ ಇರ್ಬೋದು, ಅಥವಾ ಯಾವುದೇ ಒಂದು ಹಂತದ ವಾರ್ಡ್ಗಳಲ್ಲೂ ಕೂಡ ನಿಮಗೆ ಇದು ಗ್ರಾಮ ಪಂಚಾಯತಿಗಳು ಬರಲಿಲ್ಲ ಅಂತ ಹೇಳಿದ್ರೆ ದಯಮಾಡಿ ತಾವು ವಾರ್ಡ್ಗಳು ಬಂದರೆ ವಾರ್ಡ್ಗಳು ಕೂಡ 12 ಜನನ ಮಾಡಬೇಕು. ಕೆಲವು ಹಳೆಯ ವಾರ್ಡ್ಗಳು ಕಾರ್ಪೊರೇಷನ್ ಇರ್ಬೋದು, ಮುನ್ಸಿಪಾಲಿಟಿಗಳು ಇರ್ಬೋದು, ಯಾವುದೇ ಹಳೆಯ ವಾರ್ಡ್ಗಳಲ್ಲಿ ಬರಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಬರ್ದೇ ಇರೋ ಕಡೆ ನಾವೇನು ಮಾಡೋಕ್ಕಾಗಲ್ಲ. ಹೊಸ ಎಕ್ಸ್ಟೆನ್ಷನ್ಗಳು ಎಲ್ಲಾಗಿದೆ ಅಲ್ಲಿ
ಅವಕಾಶ ಇದೆ. ವಾರ್ಡ್ ಸಮಿತಿಗಳನ್ನು ಕೂಡ ನಾವು ಮಾಡಬೇಕು. ಯಾಕೆ ಪಕ್ಷ ಕೆಲವೊಂದು ಕಾರ್ಯಕ್ರಮಗಳನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ನಾಳೆ ಬರ್ತಕ್ಕಂಥ ಯಾವುದೇ ಚುನಾವಣೆಗಳು ಅದು ನಿಮ್ಮ ಚುನಾವಣೆಗಳು. ಕಾರ್ಯಕರ್ತರು, ಪದಾಧಿಕಾರಿಗಳು, ಮೋಸ್ಟ್ ಪ್ರಾಬಲಿ ಅಧ್ಯಕ್ಷರುಗಳು ದೊಡ್ಡ ಅವಕಾಶಗಳನ್ನು ಕೊಡಬೇಕಂತ ಇದೆ. ಸೊ ಇದು ನಿಮ್ಮ ಚುನಾವಣೆಗಳು, ನಿಮ್ಮ ದೃಷ್ಟಿನಲ್ಲೇ ನಿಮ್ಗೆ ಅವಕಾಶಗಳನ್ನು ಕೊಟ್ಟಿರ್ತಾರೆ. ಈಗ ನಾಳೆ ನೀವು ಎಲೆಕ್ಷನ್ ನೀವು ನಿಲ್ಲಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಮ ವಾರ್ಡಲ್ಲಿ ಗೆಲ್ಸ್ಕೊಂಡು ಬಂದಿದ್ದೀರಿ ಅಂದರೆ 100% ನಿಮಗೆ ಸೈಮಲ್ಟೇನಿಯಸ್ ಆಗಿ ನಿಮಗೆ ಒಂದು ಸಮಾನಾಂತರವಾದಂಥ ಅವಕಾಶಗಳನ್ನು ಪಕ್ಷ ಕೊಡ್ತದೆ. ಇದನ್ನು ಹಿಂದೆಯಿಂದ ಕೂಡ ನಾವು ನೋಡ್ಕೊಂಡು ಬಂದಿರತಕ್ಕಂಥ ಒಂದು ಸಿಸ್ಟಮ್. ಹಾಗಾಗಿ 60,024 ಗೂಗಲಲ್ಲಿ ಬರ್ತಕ್ಕಂಥ ಮಾಹಿತಿನ ನಾನು ಹೇಳ್ತಾ ಇದ್ದೀನಿ. 60,024 ಗ್ರಾಮ ಪಂಚಾಯತಿಗಳಿದೆ. ಆ ಗ್ರಾಮ ಪಂಚಾಯತಿಗಳಿಗೆ 72,000 ತಾವು 12 ಜನರ ಸಮಿತಿಯನ್ನು ಮಾಡಿಕೊಳ್ಬೇಕು. ನಮಗೆ ದೆಹಲಿಯಲ್ಲಿ ಹೇಳಿದಂಥದ್ದು 12 ಸದಸ್ಯರು ಏನು 72,000 ಜನರ ಮನೆಗಳ ಮೇಲೆ ಒಂದು ದಿವಸ ಬಾವುಟವನ್ನು ಹಾರಿಸ್ಬೇಕು ಅಂತ ಹೇಳಿ ನಮಗೆ ಮಾಹಿತಿಯನ್ನು ಕೊಡ್ತೇವೆ. ಒಂದೇ ದಿವಸ ಒಂದೇ ಟೈಮಲ್ಲಿ ಅಟ್ ಎ ಟೈಮ್. ಅದಕ್ಕೆ ನಾವು ಎಲ್ಲ ವೀಕ್ಷಕರುಗಳನ್ನ ನಾನು ನೇಮಕ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ರಾಜ್ಯ ಮಟ್ಟದ ವೀಕ್ಷಕರನ್ನು ಹಾಕಿದ್ದೀನಿ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪದಾಧಿಕಾರಿಗಳನ್ನು ಹಾಕ್ಕೊಂಡಿದ್ದೀವಿ, ಬ್ಲಾಕ್ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರುಗಳು ಕಾಮನ್ ಆಗಿ ಜೊತೆಲಿ ಇರ್ತೀವಿ ನಾವು ನೀವೆಲ್ಲ. ಸೊ ಇವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಹೇಳಿದ್ವಿ. ಈಗ ಮೊನ್ನೆ 12ನೇ ತಾರೀಕು ಕೆ ರಾಜ ಸರ್ ಅವರು ಬಂದಿದ್ದರು. ಅವಾಗ ಅವ್ರಿಗೆ ಕೆಲವು ವಿಚಾರಗಳನ್ನು ಹೇಳಿದೆ. ಅವರು ಭಾಳ ಆಶ್ಚರ್ಯಪಟ್ಟರು. ಏನಪ್ಪ ನೀವು ಕರ್ನಾಟಕದಲ್ಲಿ ನೀವು ಇಷ್ಟು ಫಾಸ್ಟಾಗಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ. ಇಮಿಡಿಯೇಟಾಗಿ ಪ್ರೀತಮ್ ಸರ್ಗೆ ಫೋನ್ ತೊಗೊಂಡು ಅಲ್ಲೇ ತೊಗೊಂಡು ಕೆಲವು ಡೈರೆಕ್ಷನ್ಸನ್ನು ಅವ್ರು ಕೊಟ್ಟರು. ಅವ್ರು ಮಾತನಾಡೋದು ಹೇಳ್ತಾರೆ. ಸೊ ಆಮೇಲೆ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಬಹಳ ಪ್ರಮುಖವಾದಂಥ ವಿಚಾರ ಮನ್ರೇಗಾ ಗೊತ್ತಲ್ಲ, ಈಗ ಮಹಾತ್ಮ ಗಾಂಧಿ ನರೇಗಾ ಇದೆಯಲ್ಲ, ಆ ನರೇಗಾವನ್ನು ನಿನ್ನೆ ಮೈಸೂರಲ್ಲಿ ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ಬೆಂಗಳೂರಲ್ಲಿ ತಾವೆಲ್ಲರೂ ಕೂಡ 13ನೇ ತಾರೀಕು ತಾವೆಲ್ಲ ಕೂಡ ಭಾಗವಹಿಸಿದ್ದೀರಿ. ಈ 12 ಜನರನ್ನೇ ನಾವು ಮನ್ರೇಗಾಗೆ ಮಹಾತ್ಮ ಗಾಂಧೀಜಿಯವರ ಹೆಸರು ತೆಗಿತಕ್ಕಂಥದ್ದು, ಆ 100 ದಿನಗಳಿರ್ತಕ್ಕಂಥ ಕೂಲಿಯನ್ನು ಕಡಿಮೆ ಮಾಡ್ತಕ್ಕಂಥದ್ದೆಲ್ಲ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಹೋರಾಟವನ್ನು ಮಾಡೋದಕ್ಕೆ ಎಲ್ಲ ಕಡೆ ರಾಜ್ಯಾದ್ಯಂತ ಜಿಲ್ಲಾವಾರು ಹೋರಾಟಗಳು ನಡೀತಾ ಇದೆ. ದಯಮಾಡಿ SC ಘಟಕಕ್ಕೆ ಇದ್ರ ಬಗ್ಗೆ ಜಾಸ್ತಿ ಜವಾಬ್ದಾರಿ ಇದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಆ ಸವಲತ್ತುಗಳು 100 ಡೇಸ್ ಮನ್ರೇಗಾ ವರ್ಕ್ ಏನಿದೆ ಅದರಲ್ಲಿ ಅತಿ ಹೆಚ್ಚು SCಗಳೇ ಕೆಲಸ ಮಾಡ್ತಕ್ಕಂಥದ್ದು. ಬೇರೆ ವರ್ಗ ಇರ್ಬೋದು, ಆದರೆ ಅತಿ ಹೆಚ್ಚು ಕೆಲಸ ಮಾಡ್ತಕ್ಕಂಥವ್ರು SCಗಳು. ಹಾಗಾಗಿ ನೀವು ಕೂಡ ಅದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸ ಮಾಡಬೇಕಾಗುತ್ತೆ. ನೀವು ಏನು ವಾರ್ಡ್ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ತಾವು ಬರ್ತೀರಿ, ನೀವೆಲ್ಲರೂ ಕೂಡ ನಿಮ್ಮನ್ನು ಮನ್ರೇಗಾದ ಕೋಆರ್ಡಿನೇಟರ್ಸ್ ಅಂತ ಮಾಡಬೇಕಂತ ಹೇಳಿದ್ದಾರೆ. ಮತ್ತು 12 ಜನಕ್ಕೆ ನೀವೇನೇ ಸೈನ್ ಮಾಡಿ ಎಲ್ಲರಿಗೂ ಕೂಡ ಆದೇಶ ಪತ್ರಗಳನ್ನು ಕೊಡಿ ಅಂತ ಹೇಳಿದ್ದಾರೆ. ಅವತ್ತು ಮೊನ್ನೆ ರಾಥೋಡ್ ಅವರಿದ್ದರು, ಶ್ರೀಧರ್ ಇದ್ದರು, ಮತ್ತು ಕೋವಿಲ್ ವೆಂಕಟೇಶ್ ಇದ್ದರು, ಉಳಿದಂತೆ ಬೇರೆ ಭಾಳಷ್ಟು ಜನ ಬಂದು ಹೋಗಿದ್ದೀರಾ. ನಾನು ಏನು ಹೇಳ್ತೀನಿ, ದಯಮಾಡಿ ನಿಮ್ಗೆ ಸಾಧ್ಯವಾದರೆ ಮಾಡಿಕೊಡಿ. ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಜಾಗನ ಬೇರೆಯವ್ರಿಗೆ ಬಿಟ್ಕೊಡಿ. ನಾನು ಎರಡು ಬಿಟ್ಟರೆ ಬೇರೆ ಏನು ಆಪ್ಷನ್ಸ್ ನನ್ನ ಮುಂದೆ ಇಲ್ಲ. ಮತ್ತು 12 ಜನರ ಸಮಿತಿದು ನಾವು ಕೊಟ್ಟ ನಂತರ ಇವತ್ತು ಮಂಡ್ಯದಲ್ಲಿ ಜಿಲ್ಲಾಧ್ಯಕ್ಷರಿಲ್ಲ. ಆ ಜಿಲ್ಲಾಧ್ಯಕ್ಷರು ಇಲ್ಲದಿರೋ ಕಡೆನೇ ನಮಗೆ 229 ಗ್ರಾಮ ಪಂಚಾಯತಿಗಳಿದೆ. 218 ಗ್ರಾಮ ಪಂಚಾಯತಿಗಳ 12 ಜನರ ಸದಸ್ಯನ ಮಾನ್ಯ ದೀಪಕ್ ಅವರು ಮಾಡಿದ್ದಾರೆ. ಸರ್, ನಿಮಗೂ ಅಷ್ಟೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಈ AICC ಕಾರ್ಯಕ್ರಮಕ್ಕೆ ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾವು ಯಾವತ್ತೂ ಕೂಡ ನಿಮಗೆ ಧನ್ಯರಾಗಿದ್ದೀವಿ. ನಿಮಗೆ ಅತ್ಯಂತ ಧನ್ಯವಾದಗಳು. ನಿಮ್ಮ ಕೆಲಸಕ್ಕೆ ಯಾವತ್ತೂ ಕೂಡ ಪಕ್ಷ ಬೆಲೆ ಕೊಡ್ತಿದೆ. ನಾವು ಕೂಡ ನಿಮ್ಮನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮಗೆ ತಮಗೆ ತಮ್ಮ ಏನು ತಾವು ಕೆಲಸಗಳು ಮಾಡ್ತೀರಿ, ನಿಮ್ಮ ಯೋಗ್ಯತೆ ಅನುಸಾರವಾಗಿ ನಾವು ಕೂಡ ನಿಮಗೆ ಗಮನ ಹರಿಸ್ತೀವಿ ಅಂತ ಹೇಳ್ತೀನಿ. ಸರ್, ಈಸ್ ದೀಪಕ್ ಸರ್, ಸ್ಟೇಟ್ ಸೆಂಟ್ರಲ್ ಅಬ್ಸರ್ವರ್ ಫಾರ್ ಮಂಡ್ಯ, is right from Mandya also. So is completing this entire districts are not only one panchayati, one block or one ಕ್ಷೇತ್ರ ಅಂತಲ್ಲ, ಎಂಟೈರ್ ಮಂಡ್ಯದಿಂದ ಮಾಡಿಕೊಟ್ಟಿದ್ದಾರೆ. ಉಳಿದಂಗೆ ತಾವು ಕೂಡ, ಯಾಕೆಂದರೆ ಇಲ್ಲಿ ಅಧ್ಯಕ್ಷರುಗಳನ್ನ ಕೂತ್ಕೊಳ್ಬೋದು ಅಷ್ಟೇ, ಆದರೆ ಯಾವತ್ತೂ ಕೂಡ ನಿಮ್ಮ ಕೈಲೇ ಪಕ್ಷ ಇರೋದು. ನೀವು ಮನಸ್ಸು ಮಾಡಿದ್ರೆ ಮಾತ್ರ ಪಕ್ಷ ಬೆಳೆಯೋದು, ಚುನಾವಣೆಗಳು ಗೆಲ್ಲಕ್ಕೆ ಸಾಧ್ಯ ಇರ್ತಕ್ಕಂಥದ್ದು. ಇದು ನನಗೆ ಗೊತ್ತಿರೋದು. ನಾನು ಅದಕ್ಕೆ ಎಲ್ಲೇ ಹೋದ್ರು ಕಾರ್ಯಕರ್ತ ದೇವರುಗಳು ಅಂತ ಹೇಳ್ತೀನಿ. ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳು ಅಂತ ಹೇಳ್ತಿದ್ರು. ನಾನು ಕಾರ್ಯಕರ್ತ ದೇವರುಗಳು ಅಂತಲೇ ನಾನು ಜಿಲ್ಲಾಧ್ಯಕ್ಷನಾಗಿ ಮೈಸೂರಲ್ಲಿ 12 ವರ್ಷ ಕೆಲಸ ಮಾಡಿದಂಗೆ ನಾನು ಅದೇ ಮಾತು ಉಪಯೋಗಿಸ್ತೀನಿ. ಯಾತಕ್ಕೆ ಅಂತ ಹೇಳಿದ್ರೆ, ಎಲ್ಲ ಪಕ್ಷದ ಎಲ್ಲ ಹಂತದಲ್ಲೂ ಕೂಡ ಕಾರ್ಯಕರ್ತರ ಕೈನಲ್ಲೇ ಇರ್ತಕ್ಕಂಥದ್ದು. ಹಾಗಾಗಿ ಇಷ್ಟು ವಿಚಾರ ತಮ್ಮ ಗಮನಕ್ಕೆ ತರ್ತಾ ಮತ್ತೆ ಸಭೆಯ ಸ್ವಾಗತವನ್ನು ನಾವು ಮಾಡ್ತೀವಿ. ಸರ್, ಫಸ್ಟ್ ಆಫ್ ಆಲ್ ಸರ್, ಬ್ಯಾಂಗ್ಳೂರು ಗಾಟ್ 5 ಗ್ರೇಟರ್ ಬ್ಯಾಂಗ್ಳೂರು ಕಾರ್ಪೊರೇಷನ್, 5 ಕಾರ್ಪೊರೇಷನ್,
ಇದು ತಾವುಗಳೆಲ್ಲ ಮೊನ್ನೆ ಜಿಲ್ಲಾಧ್ಯಕ್ಷಗಳು ಗಮನಕ್ಕೆ ತರ್ತಾ ಇದ್ದೀನಿ. ಫಸ್ಟ್ ಸೆಂಟ್ರಲ್ ಇರುತ್ತೆ, ಸೆಕೆಂಡು ಈಸ್ಟ್ ಇರುತ್ತೆ, ಥರ್ಡ್ ವೆಸ್ಟ್ ಇರ್ತದೆ, ಫೋರ್ತ್ ನಾರ್ತ್ ಇರುತ್ತೆ, ಫಿಫ್ತ್ ಸೌತ್ ಇರುತ್ತೆ. ನೀವು ಯಾರೇ ಏನೇ ಮಾಡಬೇಕಿದ್ರು ನಮ್ಮ KPCC ಆಫೀಸ್ ಸ್ಪಷ್ಟಿದೆ, ನೀವು ಇದೇ ರೀತಿಯಲ್ಲೇ ಲೈನ್ ಅಪ್ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ನೆಕ್ಸ್ಟ್ ಸಾರ್ ಬಂದಾಗ ಇಲ್ಲಿ ಫಸ್ಟ್ ಇನ್ಯಾವುದೋ ಆಗ್ತಿರೋದು ಅವ್ರು ಹುಡುಕಾಡೋಕ್ಕೆ ಅವ್ರಿಗೆ ತೊಂದರೆ ಆಗ್ತಿರೋದ್ರಲ್ಲಿ ಎಲ್ಲರೂ ಕೂಡ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಿ. ಬೇರೆ ಕಡೆ ಬೇರೆ ಥರ ಕೆಲಸ ಮಾಡ್ಬೋದು, SC ಘಟಕದಲ್ಲಿ ನಾನು ಈ ಥರ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸೊ ಆ್ಯಸ್ ಪರ್ ದಟ್ ಸರ್, ಬ್ಯಾಂಗ್ಳೂರು ಸೆಂಟ್ರಲ್ ಗಾಟ್ 63 ವಾರ್ಡ್ ಸರ್, 11 ಶೆಡ್ಯೂಲ್ ಕಾಸ್ಟ್, 5 ಲೇಡೀಸ್. ಅರ್ಥ ಆಗಲ್ಲ, ಬ್ರ್ಯಾಕೆಟಲ್ಲಿರೋದೆಲ್ಲ ಲೇಡೀಸ್, ಬೇರೆದೆಲ್ಲ ನಮ್ಗೆ ಸಂಬಂಧ ಇದ್ದಂದ್ರೆ ಅದನ್ನು ನಾನೇನು ಹೇಳಕ್ ಹೋಗಲ್ಲ. 63 ವಾರ್ಡ್ ಇರ್ತದೆ ಬೆಂಗಳೂರು ಸೆಂಟ್ರಲ್ಗೆ, 11 ರಿಸರ್ವ್ ಇದೆ, 11ರಲ್ಲಿ 5 ಲೇಡೀಸ್ ಇರುತ್ತೆ. ಮತ್ತು ಬ್ಯಾಂಗ್ಳೂರ್ ಈಸ್ಟ್ 50 ವಾರ್ಡ್ಗಳಿದೆ, 7 ಶೆಡ್ಯೂಲ್ ಕಾಸ್ಟ್ ಇದೆ, ಅದರಲ್ಲಿ 3 ಲೇಡೀಸ್ ಇದೆ. ಬೇಕಿದ್ರೆ ನಿಮ್ಗೆ ಏನಾದ್ರು ಮಾಹಿತಿ ಕೊಡ್ಬೇಕಂದ್ರೆ ನಮ್ಮ ಆಫೀಸರ್ ಇರ್ತಾರೆ. ಮತ್ತು ಬ್ಯಾಂಗ್ಳೂರ್ ವೆಸ್ಟ್ 112 ವಾರ್ಡ್ ಇದೆ, 9 ರಿಸರ್ವ್ ಇದೆ, 4 ಲೇಡಿ ಇದೆ. ಮತ್ತೆ 72 ಬ್ಯಾಂಗ್ಳೂರ್ ನಾರ್ತ್ ಇದೆ, 9 ರಿಸರ್ವ್ ಇದೆ, ಅದರಲ್ಲಿ 4, 9ರಲ್ಲಿ 4 ಲೇಡೀಸ್ ಇದೆ. ಮತ್ತೆ ಬ್ಯಾಂಗ್ಳೂರ್ ಸೌತಲ್ಲಿ 72 ವಾರ್ಡ್ಗಳಿದೆ, ಅದರಲ್ಲಿ 7 ರಿಸರ್ವೇಷನ್ ಇದೆ, 3 ಲೇಡೀಸ್ ಇದೆ. ದಿಸ್ ಇಸ್ ಫಾರ್ ಕೈಂಡ್ ಇನ್ಫಾರ್ಮೇಷನ್ ಸರ್. ಸೊ ಆಸ್ ಪರ್ ದಿಸ್ ಎಲ್ಲರೂ ಕೂಡ ನಾವೇನೇ ಕೆಲಸ ಮಾಡಬೇಕಿದ್ರೆ ಈ ಥರದಲ್ಲಿ ಮಾಡೋಣ ಅಂತೀವಿ. ನಿಮ್ಮ ಯಾವುದೇ ಬ್ಲಾಕ್ ಅಧ್ಯಕ್ಷರುಗಳಾಗಲಿ, ನಿಮ್ಮ ವೀಕ್ಷಕರುಗಳಾಗಲಿ, ನೀವು ಏನೇ ಬರಬೇಕಿದ್ರು ಕೂಡ ನಿಮ್ಗೆ ಯಾವುದೇ ಥರದ ಮಾಹಿತಿ ನಿಮಗೆ ಏನು ಒಂದು ಎಲೆಕ್ಷನ್ ಆಫೀಸಲ್ಲಿ ಸಿಗುತ್ತೆ ಅದೆಲ್ಲ ಮಾಹಿತಿಗಳು ನಮ್ಮ ಆಫೀಸಲ್ಲಿ ಸಿಗುತ್ತೆ. ಏನಾದಿದ್ರೆ ನೀವು ಮುನ್ರಾಜ್ ನಮ್ಮ ಅಡ್ಮಿನಿಸ್ಟ್ರೇಷನ್ ಅವರಿದ್ದಾರೆ, ಸುದ್ದಿಯವರಿದ್ದಾರೆ. ಮತ್ತು ಉಳಿದಂತೆ ನಾವು ಈಗ ಭಾಳ ಪ್ರಮುಖವಾದ ವಿಚಾರ ಏನಂತ ಹೇಳಿದ್ರೆ, ಈ ವಾರ್ಡ್ ಒಂದು ಬ್ಲಾಕ್ ಇದು ಗ್ರಾಮ ಪಂಚಾಯತಿ ಕಮಿಟೀಸ್ ಮಾಡೋದಕ್ಕೆ 8 ಜನರನ್ನು ಕೂಡ ನಾವು ಸೆಲೆಕ್ಟ್ ಮಾಡಿದ್ವಿ ಆಸ್ ಪರ್ ರಾಜ್ಯ ಸರ್ ಅವರ ಪ್ರಕಾರ. ಎಲ್ಲರೂ ಕೂಡ ನಿಮ್ಮ ಬ್ಲಾಕ್ ಅಧ್ಯಕ್ಷರುಗಳೆಲ್ಲ ಫೋನ್ಗಳು ಬರ್ತವೆ. ಇದೇ ಫಸ್ಟ್ ಮೀಟಿಂಗ್ ಆದ್ದರಿಂದ ನಿಮ್ಗೆ ಹೇಳ್ತಾ ಇದ್ದೀವಿ, ಇವತ್ತೆಲ್ಲ ಫೈನಲ್ ಮಾಡಿ ಅವ್ರು ಫೋನ್ಗಳು ಮಾಡಬೇಕಾದ್ರೆ ಎಲ್ಲರೂ ಕೂಡ ಸಹಕಾರ ಮಾಡ್ಕೊಳ್ಳಿ ಅಂತೇಳಿ ಉಳಿದಂತೆ ಸಭೆಯನ್ನು ಅಧಿಕೃತವಾಗಿ ಪ್ರಾರಂಭ ಮಾಡೋಣ. ಈ ಸಭೆಯ ಸ್ವಾಗತವನ್ನು ಮುನ್ರಾಜ್ ಮಾಡಬೇಕಂತೇಳಿ ಕೇಳ್ಕೊಳ್ತೀವಿ.